ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಂದು ಪಾಂಡುರಂಗ ವಿ ಎಲ್ ಅಂತೇಳಿ 25 ವರ್ಷದಿಂದ ಗಣಿತ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅದರಲ್ಲೂ ಈ ಕ್ಯಾರಿಯರ್ ಗೈಡೆನ್ಸ್ ಅಂದರೆ PUC ಆದ ನಂತರ SLC ಆದ ನಂತರ ಯಾವ್ಯಾವ ಕೋರ್ಸ್ ಇದ್ದಾವೆ ಅವುಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮವನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿಗಳು ಬರೀ PUC ಆದ ತಕ್ಷಣ JEE NEET CET ಇಷ್ಟೇ ಕೋರ್ಸ್ ಇರೋದು ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಇನ್ನೂ ಉತ್ತಮವಾದ ಕೋರ್ಸ್ಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಇಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಿರೋದು ಯಾವುದು ಅಂದರೆ RRU ಅಂತ ಬರುತ್ತೆ, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ. ಇದು ಒಂದು ಪೊಲೀಸ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಮೋದಿಯವರು ಪ್ರಾರಂಭ ಮಾಡಿರೋ ಅಂಥದ್ದು. ನಮ್ಮ ಇಂಡಿಯಾದಲ್ಲಿ ಒಟ್ಟು 6 ಕಡೆ ಈ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಈ ಯೂನಿವರ್ಸಿಟಿ ನಡೀತಾ ಇದೆ, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ. ಅಂದರೆ ಇದು ಒಂದು ಡಿಗ್ರಿ ಜೊತೆಲೇ ವಿದ್ಯಾರ್ಥಿಗಳಿಗೆ ಪೊಲೀಸ್ ವೃತ್ತಿಗೆ ಬೇಕಾಗಿರೋ ಅಂಥದ್ದನ್ನು ಕಲಿಸ್ತಾ ಹೋಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗಿರ್ಬೋದು, ಇಲ್ಲ ಡಿಫೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು, ಇಲ್ಲ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋ ಅಂಥ ವಿದ್ಯಾರ್ಥಿಗಳು PUC ಸೈನ್ಸ್ ಆದ ನಂತರ ಈ ಕಾಲೇಜ್ಗೆ ನೀವು ಸೇರ ಬಯಸ್ಬೋದು. ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿರೋ ಅಂಥದ್ದು ತುಂಬ ಕಮ್ಮಿ ಫೀಸಲ್ಲಿ ಒಂದು ಪೊಲೀಸ್ ವೃತ್ತಿ, ಇಲ್ಲ ಡಿಫೆನ್ಸ್ ವೃತ್ತಿ, ಇಲ್ಲ ಇಂಟೆಲಿಜೆನ್ಸ್ ಈ 3ರಲ್ಲಿ ಸೇರ ಬಯಸೋ ಅಂಥ ವಿದ್ಯಾರ್ಥಿಗಳು ಈ ಕಾಲೇಜ್ಗೆ ನೀವು ಸೇರ್ಕೋಬೋದು. ನಿಮಗೆ ಡಿಗ್ರಿನಲ್ಲೇ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗೋ ಅಂಥ ಒಂದು ಉತ್ತಮವಾದ ಪೊಲೀಸ್ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾರೆ. ಫೀಸು ಬಂದು ತುಂಬ ಕಮ್ಮಿ ಇದೆ, 15ರಿಂದ 20 ಸಾವಿರದಲ್ಲಿ ವರ್ಷಕ್ಕೆ ಆಗೋಗುತ್ತೆ. ಜೊತೆಗೆ ಒಂದು RCET ಅಂತ ಹೇಳಿ ನಡೆಯುತ್ತೆ. ಆ RCET ಮುಖಾಂತರನೂ ನೀವು ಇಲ್ಲಿ ಸೇರೋ ಒಂದು ಅವಕಾಶ ಇದೆ. ಅದೇ ರೀತಿ CET ಮುಖಾಂತರನೂ ಹೋಗ್ಬೋದು, ಇಲ್ಲ ನಿಮ್ಮ JEE ಸ್ಕೋರ್ ಮುಖಾಂತರನೂ ಈ ಕಾಲೇಜ್ಗೆ ನೀವು ಸೇರ್ಕೋಬೋದು. ಯಾರೆಲ್ಲ ವಿದ್ಯಾರ್ಥಿಗಳು ಪೊಲೀಸ್ ಡಿಪಾರ್ಟ್ಮೆಂಟು, ಇಲ್ಲ ಡಿಫೆನ್ಸು, ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವರು ಈ RCET ಎಕ್ಸಾಮ್ ಬರೆದು ಇಲ್ಲಿಗೆ ಸೇರ್ಕೋಬೋದು.